ಸದ್ಯ ರಾಜಕೀಯವಾಗಿ ಚರ್ಚೆಯಲ್ಲಿರೋದು ಒಂದೇ ಕ್ಷೇತ್ರ ಮಾಲೂರು. ಅದಕ್ಕೆ ಕಾರಣ ಮರು ಮತ ಎಣಿಕೆ. ಆ ಫಲಿತಾಂಶ ದಿನ ನಿಮಗೆ ಏನ್ ಅನ್ನಿಸ್ತು? ಇವತ್ತು ಕೋರ್ಟಲ್ಲಿ ಇವತ್ತು ಏನ್ ತೀರ್ಮಾನ ಬರುತ್ತೋ ನಾವು ಸೋತ್ಬಿಟ್ರಿ ಅಂತ ಮನೆಯಲ್ಲಿ ಆಗಲ್ಲ. ಯಾವ ಕಡೆ ಬರ ಸರ್ ಮಾಲೂರಿಗೆ? ಎಲ್ಲಿ ಬಂದ್ರು ಗುಂಡಿಗಳು. ನಮ್ಮ ಮಾಲೂರು ತಾಲೂಕು ರಸ್ತೆಗಳಂದ್ರೆ ಹೈವೇ ರೋಡ್, ಗುಂಡಿನಲ್ಲಿ ರಸ್ತೆ ಇರೋದು. ಎರಡನೇ ಸರಿ ಆಯ್ಕೆ ಮಾಡಿ ಕೂಡ ಈ ರಸ್ತೆಗಳು ಈ ಪರಿಸ್ಥಿತಿಯಲ್ಲಿದೆ ಅಂದ್ರೆ ನಿಜಕ್ಕೂ ಅದು ತುಂಬಾ ಬೇಸರದ ಸಂಗತಿ. ನೀವು ಕೂಡ ಪಕ್ಷೇತರವಾಗಿ ನಿಂತಿ, ಸ್ವಾಭಿಮಾನಿಯಾಗಿ ನಿಂತಿ, ಪಕ್ಷ ಕಟ್ಟಿ ಸರ್ 50,000ದವರೆಗೂ ಓಟ್ ಅಂದ್ರೆ ತಮಾಷೆ ಮಾತೇ ಅಲ್ಲ. ಅವ್ರು ತೋರ್ಸಂತ ಪ್ರೀತಿಗೋಸ್ಕರ ನಾವು ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ಬೇಕನ್ನೋದು ಒಂದು ಖುಷಿ ನನಗೂ. ಎರಡನೇ ಸರಿ ಆದ್ರೂ ಜನ ತಮ್ಗೆ ಆಶೀರ್ವಾದ ಮಾಡೋರೆ. 200 ಓಟಲ್ಲೋ 300 ಓಟಲ್ಲೋ ಅದೃಷ್ಟಲ್ಲೋ ಹೆಂಗೋ ಗೆದ್ದಿದ್ದೀರಾ. ಅಟ್ಲೀಸ್ಟ್ ತಾಲೂಕಲ್ಲಿರೋಂಥ ಅಭಿವೃದ್ಧಿಗಳ ಬಗ್ಗೆ ಏನೆಲ್ಲ ತೊಂದರೆಗಳಿದೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ವಾ. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕದ ರಿಯಾಲಿಟಿ ಚೆಕ್ ಸರ್ವೆ ನಡೀತಾ ಇರೋವಂಥದ್ದು ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಅದಕ್ಕೆ ಕಾರಣ ಮರು ಮತ ಎಣಿಕೆ ವಿಚಾರ. ನಮಗೆ ಖುಷಿ ವಿಚಾರ ಅಂದ್ರೆ ಇವತ್ತು ಮಾಲೂರಲ್ಲಿ ಸ್ಥಳೀಯವಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಂಥ ಹೂಡಿ ವಿಜಯ್ ಕುಮಾರ್ ಬಗ್ಗೆ ಮಾಲೂರು ಜನಕ್ಕೆ ಅಥವಾ ಕೋಲಾರ ಜನತೆಗೆ ಪರಿಚಯ ಮಾಡಿಸೋ ಅವಶ್ಯಕತೆ ಇಲ್ಲ. ಆದರೆ ನಾನು ಇಡೀ ರಾಜ್ಯದ ಜನತೆಗೆ ಹೇಳ್ತಾ ಇರೋದು, ಕೃಷ್ಣಯ್ಯ ಶೆಟ್ಟಿ ಅವರ ಬಳಿಕ BJPಯನ್ನು ಕಟ್ಟಿ ಬೆಳೆಸಿ ಎಷ್ಟು ಮಾಡಿದ್ರು ಕೊನೆ ಕ್ಷಣದಲ್ಲಿ ಪಾರ್ಟಿ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಸ್ವಾಭಿಮಾನಿಯಾಗಿ ನಿಂತು 50,000ದವರೆಗೂ ಓಟ್ ತಗೊಂಡಿದ್ರು 23ರ ಚುನಾವಣೆಯಲ್ಲಿ. ಅವ್ರನ್ನೇ ಮಾತಾಡ್ಸೋಣ. ಮಾಲೂರು ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇವತ್ತಿನ ದಿವಸ. ತಮಗೆಲ್ಲ ಗೊತ್ತಿದೆ ಮಾಲೂರಲ್ಲಿ ಏನೆಲ್ಲ ವಾತಾವರಣಗಳು, ಕೆಲಸಗಳು ಏನೆಲ್ಲ ಆಗ್ತಾಯಿದೆ, ಏನೆಲ್ಲ ತೊಂದರೆಗಳು, ಏನೆಲ್ಲ ಹೋರಾಟಗಳು, ಏನ್ರ ಬಗ್ಗೆ ಚರ್ಚೆಗಳು ಅಂತೆಲ್ಲ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಏನು ಇವತ್ತು ಸುಪ್ರೀಂ ಕೋರ್ಟು ಇವತ್ತು ಮತ ಎಣಿಕೆಗೆ ಆರ್ಡ್ರ್ ಕೊಟ್ಟಿದೆ, ಅದ್ರ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ. ಈಗಾಗಲೇ ಇನ್ನೂ 6ನೇ ತಾರೀಕು 7ನೇ ತಾರೀಕು ಇನ್ನು ನಿಗದಿ ಮಾಡ್ತಾರೆ ಅನ್ನೋದು ಸುದ್ದಿ ಇದೆ. ಇನ್ನು ನಮಗೇನು ನೋಟಿಸ್ ಆಗಲಿ ಇನ್ನೇನು ನಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ. ಹಾಗಾಗಿ ಕಾದು ನೋಡ್ತಾ ಇದ್ದೀವಿ. ಸರ್, ನೀವು ವಿಧಾನಸೌಧಕ್ಕೆ ಎಂಟ್ರಿ ಕೊಡೋಕೆ ರೆಡಿ ಆಗಿರೋವಂಥವ್ರು, ಹಾಗಾಗಿ ನಿಮಗೆ ಫಸ್ಟೇ ಕೇಳ್ಬಿಡ್ತೀನಿ, ನಾಳೆ ಜನ ಕೇಳಬಾರ್ದು ಗೆದ್ದ ಮೇಲೆ. ಯಾವ ಕಡೆ ಬರ ಸರ್ ಮಾಲೂರಿಗೆ? ಎಲ್ಲಿ ಬಂದರೂ ಗುಂಡಿಗಳು. ನಮ್ಮ ಮಾಲೂರು ತಾಲೂಕು ರಸ್ತೆಗಳಂದ್ರೆ ಹೈವೇ ರೋಡ್ಗಳದು. ಅದು ಯಾರು ಗೊತ್ತಿಲ್ದ್ರವ್ರು ಬಂದ್ಬಿಟ್ರೆ ಕಷ್ಟ ಅಷ್ಟೇ. ನಮ್ಮ ತಾಲೂಕು ಜನರಿಗೆ ಎಲ್ರಿಗೂ ಗೊತ್ತಿದೆ ನಮ್ಮ ರಸ್ತೆಗಳು ಹೇಗಿದೆ ಅಂತ ಹೇಳ್ಬಿಟ್ಟು. ಯಾರನ್ನ ಹೊಸಬ್ರು ಬಂದ್ರೆ ಅಂತೂ ಜೀವನೇ ಕಲ್ಕೊಂಡ್ಬಿಡ್ತಾರೆ. ರಸ್ತೆಯಲ್ಲಿ ಗುಂಡಿ ಇದೆಯಾ? ಗುಂಡಿಲ್ ರಸ್ತೆ ಇದೆಯಾ? ಗುಂಡಿನಲ್ಲಿ ರಸ್ತೆ ಇರೋದು. ಹಾಗಾಗಿ ಮಾಲೂರಲ್ಲಿ ಇವತ್ತು ಯಾವ ರಸ್ತೆಗಳು ತೊಗೊಂಡ್ರು ಅದ್ಗಟ್ಬಿಟ್ಟಿದೆ. ಜನರು ಇಡೀ ಶಾಪ ಆಗ್ತಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಜನರು ನಮಗೆಲ್ಲ ಓಟ್ ಹಾಕಿ ಗೆಲ್ಸಿರ್ತಾರೆ. ನಮ್ಮ ಕರ್ತವ್ಯ ಜನರಿಗೆ ಏನಕ್ಕೆ ಓಟ್ ಹಾಕ್ತಾರೆ ಅಂದರೆ ನಮಗೇನಾದರೂ ಒಳ್ಳೇದು ಮಾಡ್ತಾರಪ್ಪ, ನಮ್ಮ ತಾಲೂಕು ಗೌರವವನ್ನು ಕಾಪಾಡ್ತಾರೆ, ನಮ್ಮ ತಾಲೂಕು ನಮಗೋಸ್ಕರ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಸಹಜವಾಗಿ ಯಾರನ್ನೋ ಒಬ್ಬರನ್ನ ಆಯ್ಕೆ ಮಾಡ್ತಾರೆ 3 ಜನದಲ್ಲಿ 4 ಜನದಲ್ಲಿ ಇದ್ದಾಗ. ಆದರೆ ಆಯ್ಕೆ ಮಾಡಿ 2ನೇ ಸರಿ ಆಯ್ಕೆ ಮಾಡಿ ಕೂಡ ಈ ರಸ್ತೆಗಳು ಈ ಪರಿಸ್ಥಿತಿಯಲ್ಲಿದೆ ಅಂದರೆ ನಿಜಕ್ಕೂ ಅದು ತುಂಬ ಬೇಸರದ ಸಂಗತಿ. ಯಾಕಂದರೆ ಎಷ್ಟೋ ಜನ ಓಟ್ ಹಾಕಿರೋರು ಕೂಡ ಸುತ್ತೋಗಿರ್ತಾರೆ. ಇವಾಗ ಆ ರಸ್ತೆಗಳಲ್ಲಿ ಬಿದ್ದು ಕಾಲು ಕೈ ಮುರ್ಕೊಂಡು ಆ ರಸ್ತೆಗಳಲ್ಲಿ ಓಡಾಡೋಕ್ಕೆ ಆಗಲ್ಲ. ಇವತ್ತು ಆ ರಸ್ತೆಗಳಲ್ಲೆಲ್ಲ ಏನಾದರೂ ಹೋಗ್ಬೇಕಾದ್ರೆ ಇವತ್ತು ಎಷ್ಟು ಜನಕ್ಕೆ ಬೆನ್ನು ನೋವುಗಳಿದೆಯೋ, ಎಷ್ಟು ಜನ ಕಾಯಿಲೆಗಳು ಬರ್ತಾ ಇದೆಯೋ, ಎಷ್ಟು ಜನಕ್ಕೆ ಆ ಡಸ್ಟ್ ಅಲರ್ಜಿ ಆಗ್ತಾ ಇದೆಯೋ ನಿಜಕ್ಕೂ ಗೊತ್ತಿಲ್ಲ. ಅಷ್ಟು ಪರಿಸ್ಥಿತಿಗಳಿದೆ. ಅವರು ಕೂಡ ನಾವು ಕೂಡ ಪ್ರತಿನಿತ್ಯ ಡೈಲಿ ಆ ರಸ್ತೆಗಳಲ್ಲೇ ಓಡಾಡೋದು. ನಮಗಾದ್ರೂ ಅನಿಸ್ಬೇಕಲ್ಲ, ಏನಪ್ಪ ಈ ರಸ್ತೆಗಳಲ್ಲಿ ಓಡಾಡ್ತಾ ಇದ್ವಿ, ಜನ ಏನಂತಾರೆ, ನಮ್ಮನ್ನೇನಂತಾರೆ ಅನ್ನೋದಾದ್ರೂ ಇರಬೇಕು. ಎಷ್ಟೋ ಜನ ನನಗೆ ಫೋನ್ ಮಾಡ್ತಾರೆ, ನಾನು MLA ಅಂದ್ಕೊಂಡು ಯಾಕಂದ್ರೆ ಇನ್ನೂ ರೋಡ್ ರೆಡಿ ಬರ್ತಿಲ್ಲ ಅಂತ. ಹಾಗಾಗಿ ಪಾಪ ಕೆಲವ್ರಿಗೆ ಗೊತ್ತಿರಲ್ಲ, ಆ ಉದ್ದೇಶಕ್ಕೋಸ್ಕರ ಕೇಳ್ತಾರೆ. ಆದರೆ ನಿಜಕ್ಕೂ ಇವತ್ತು ಮಾಲೂರು ತಾಲೂಕು ಜನರಿಗೆ ತುಂಬ ಪರಿಸ್ಥಿತಿ ಕೆಟ್ಟದಾಗಿದೆ. ಈ ರಸ್ತೆಗಳ ವಿಚಾರದಲ್ಲಂತೂ ತುಂಬ ಎಲ್ಲರೂ ಎಷ್ಟೋ ಜನ ಕೇಳ್ತಾ ಇದ್ದಾರೆ. ಕೇಳಿದ್ರೆ ಅದನ್ನು ಯಾರು ಅರ್ಥ ಮಾಡ್ಕೊಂಡು ಅದು ವಿರೋಧ ಪಕ್ಷದವ್ರು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಹಿಂಗೆ ತಿರ್ಸ್ಬಿಡ್ತಾರೆ. ಹಾಗಾಗಿ ನಿಜವಾಗ್ಲೂ ತಾಲೂಕು ಜನ ಓಟ್ ಹಾಕಿರೋ ಜನಕ್ಕೋಸ್ಕರ ಆದರೂ ಅಥವಾ ನಮ್ಮ ತೃಪ್ತಿಗಾದರೂ ನಮ್ಮ ನೆಮ್ಮದಿಗೋಸ್ಕರ ಆದರೂ ನಾನು ಇಲ್ಲಿ MLA ಇದ್ದೀನಪ್ಪ, ನಾನು ಇದು ಮಾಡಬೇಕು ಅಂತ ಆದರೂ ಇರಬೇಕು. ಇಲ್ಲ, ನಿಜ ನೀವು ಹೇಳಿದ್ದು ಎಷ್ಟು ಚೆನ್ನಾಗಿದೆ ಅಂದರೆ ಮೊದಲು ಆತ್ಮಸಾಕ್ಷಿ ಅನ್ನೋದು ಇರಬೇಕು, ಅದಕ್ಕೋಸ್ಕರ ಕೆಲಸ ಮಾಡಬೇಕು. ನೀವು ಕೂಡ ಪಕ್ಷೇತರವಾಗಿ ನಿಂತು, ಸ್ವಾಭಿಮಾನಿಯಾಗಿ ನಿಂತು, ಪಕ್ಷ ಕಟ್ಟಿ ಸರ್ 50,000ದವರೆಗೂ ಓಟ್ ಅಂದರೆ ತಮಾಷೆ ಮಾತೇ ಅಲ್ಲ. ಆ ಫಲಿತಾಂಶದ ದಿನ ನಿಮಗೆ ಏನು ಅನ್ನಿಸ್ತು ಸರ್? ಸರ್, ಜನ ಇವತ್ತು ನಾವು 5 ವರ್ಷ ಕೆಲಸ ಮಾಡಿದ್ದೀವಿ ಮಾಲೂರು ತಾಲೂಕಲ್ಲೇ. ಪಕ್ಷ ಕಟ್ಟಿದ್ದೀವಿ, ಸಂಘಟನೆ ಮಾಡಿದ್ದೀವಿ, ಜನರ ಜೊತೆ ಇದ್ದೀವಿ, ಜನರಿಗೆ ಸರ್ವಿಸ್ ಕೊಟ್ಟಿದ್ದೀವಿ. ಅತಿ ಹೆಚ್ಚು ಕೋವಿಡ್ ಟೈಮಲ್ಲಿ ಯಾರು ಆಚೆ ಬಂದಿಲ್ಲ ಅಂದ್ರೂ ಕೋವಿಡ್ ಟೈಮಲ್ಲಿ ಪ್ರತಿಯೊಂದು ಯಾರಿಗೆ ಎಲ್ಲಿ ಊಟದ ವ್ಯವಸ್ಥೆ ಆಗಬೇಕು ಅಂಥದ್ದು ಊಟದ ವ್ಯವಸ್ಥೆಗಳು ಮಾಡೋದಾಗಿರ್ಬೋದು, ಮಾಸ್ಕ್ಗಳು ಕೊಡೋದಾಗಿರ್ಬೋದು, ಸ್ಯಾನಿಟೈಸ್ ಮಾಡಿಸೋದಾಗಿರ್ಬೋದು, 250 ಹಳ್ಳಿಗಳಿಗೆ ಸ್ಯಾನಿಟೈಸ್ ಮಾಡಿಸೋದಾಗಿರ್ಬೋದು, ರೇಷನ್ ಕಿಟ್ಗಳು ಕೊಡೋಂಥದ್ದಾಗಿರ್ಬೋದು, ವ್ಯಾಕ್ಸಿನ್ ಹಾಕ್ಸೋಂಥದ್ದಾಗಿರ್ಬೋದು. ಕೋವಿಡ್ ಟೈಮಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ವಿ ನಾವು. ಹಾಗಾಗಿ ಅದ್ರ ಜೊತೆಗೆ ನಮ್ಮ ಕೋಲಾರಲ್ಲಿ ಬೆಳೆದಿರೋಂಥ ತರಕಾರಿಗಳನ್ನ ಎತ್ಕೊಂಡೋಗಿ ರೈತರು
ಹೊರಗಡೆ ಆಗ್ತಾಯಿದ್ರು. ಯಾಕಂದರೆ ತೊಗೊಳಕ್ಕೂ ಯಾರೂ ಇರ್ತಿರ್ಲಿಲ್ಲ ಅಂಥ ಸಮಯದಲ್ಲಿ ರೈತರ ಹತ್ರ ಪರ್ಚೇಸ್ ಮಾಡಿ ನಾವು ಅವ್ರಿಗೂ ದುಡ್ಡು ಕೊಟ್ಟು ತೊಗೊಂಬಂದು ನಾವು ಇಲ್ಲಿ ಮನೆಗಳಿಗೆ 5 kg ಥರ ತರಕಾರಿ ಮನೆಗೂ ಕೂಡ ನಾವು ಮಾಡೆಲ್ ಕೊಡೋ ಅಂಥ ಕೆಲಸ ಮಾಡಿದ್ರಿ. ಜನರು ನಾವು ಆ ಟೈಮಲ್ಲಿ ಮಾಡೋಂಥ ಇವಾಗ ನಮಗೂ ಬದುಕಬೇಕಂತ ಆಸೆ ಇದೆ. ಆದರೆ ನಾವು ಜನರ ಮಧ್ಯೆ ಇರೋಂಥವ್ರು, ಜನರ ಕಷ್ಟದಲ್ಲಿರೋವಾಗ ನಾವು ಇರಬೇಕು ಅನ್ನೋ ಉದ್ದೇಶಕ್ಕೆ ನಾವು ಆ ಕೋವಿಡ್ ಟೈಮಲ್ಲಿ ಕೂಡ ನಾವು ನಿಂತ್ಕೊಂಡೆಲ್ಲ ಕೆಲಸ ಮಾಡಿದ್ವಿ. ಅದ್ರ ಜೊತೆ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು, ವಾರಂಟಿಯರ್ಸು ಕೂಡ ತುಂಬ ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆ ಜನ ಅದನ್ನು ತಿಳ್ಕೊಂಡು ನಮ್ಗೆ ಅಷ್ಟು ಓಟ್ ಹಾಕಿದ್ದಾರೆ. ನಾವು ಮಾಡಿರೋಂಥ ಸರ್ವಿಸ್ ಏನೆಲ್ಲ ಸರ್ವಿಸ್ ಮಾಲೂರಲ್ಲಿ ಮಾಡಿದ್ದೀವಿ ಅದನ್ನೆಲ್ಲ ಗಮನಿಸಿ ನಮಗೆ ಯಾರು ಸರ್ವಿಸ್ ಕೊಡ್ತಾರೆ, ಯಾರು ಜನರ ಮಧ್ಯೆ ಇರ್ತಾರೆ ಅಂಥವ್ರನ್ನ ಗುರ್ಸೋಂಥ ಕೆಲಸ ಮಾಲೂರು ಜನ ಮಾಡಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ಚುನಾವಣೆಗೆ ಎಂಟ್ರಿ ಕೊಡ್ಬೇಕಂದ್ರೆ ಪಕ್ಷ ಮುಖ್ಯ ಅನ್ನಿಸ್ತಾರೆ. ಆದರೆ ಮಾಲೂರಿನ ಪರಿಸ್ಥಿತಿ ನಾನು ಕಳೆದ 4-5 ದಿನದಿಂದ ನೋಡ್ತಿರೋದು ಪಕ್ಷಕ್ಕಿಂತ ಹೂಡಿ ವಿಜಯ್ ಕುಮಾರ್ ಮುಖ್ಯ ಅನ್ನೋ ರೀತಿಲಿ ಒಂದಷ್ಟು ಜನ ಮಾತಾಡ್ತಿದ್ದಾರೆ. ಹೇಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ? ಸರ್, ಜನರಿಗೆ ಏನಾಗಬೇಕು? ಜನರಿಗೆ ಪ್ರೀತಿ ವಿಶ್ವಾಸ ಬೇಕಷ್ಟೇ. ಆ ಪ್ರೀತಿ ವಿಶ್ವಾಸಕ್ಕೆ ಯಾರು ಕೊಡ್ತಾರೋ ಅವ್ರ ಜೊತೆ ಇರ್ತಾರೆ ಜನರು. ಹಾಗಾಗಿ ನಾವು ಕೂಡ ಜನರು ನಮ್ಗೆ ಒಂದು ಪ್ರೀತಿ ವಿಶ್ವಾಸ ಹೆಚ್ಚಾಗಿ ತೋರಿಸಿದ್ದಾರೆ. ಅವ್ರನ್ನ ನಾವು ಕಷ್ಟದಲ್ಲಿರೋವಾಗ ಅವ್ರ ಜೊತೆ ನಾವು ಇರಬೇಕು. ನಾವು ಸೋತ್ಬಿಟ್ರೆ ಅಂತ ಮನೆಯಲ್ಲಿದ್ದರೆ ಆಗಲ್ಲ. ಸೋತ್ರೆ ಕೂಡ ನಮಗೋಸ್ಕರ ಜನ ದುಡ್ದಿದ್ದಾರೆ. ಜನ ನಮಗೋಸ್ಕರ ಗೆಲ್ಲಬೇಕು ಅನ್ನೋದಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ನಾವು ಸೋತ್ಬಿಟ್ರೆ ಅಂತ ಓಡೋಗ್ಬಿಟ್ರೆ ಏನು ಪ್ರಯೋಜನ? ಅವ್ರ ಜೊತೆ ಸೋಲು ಗೆಲುವು ಇದ್ದೇ ಇರುತ್ತೆ. ಅವ್ರ ಜೊತೆದಲ್ಲಿ ಇದ್ದು ನಾವು ಕೆಲಸ ಮಾಡ್ಬೇಕು. ಆ ಜೊತೆಯಲ್ಲಿ ಇದ್ದು ಕೆಲಸ ಮಾಡ್ತಾರದೆ ಅವ್ರಿಗೂ ಖುಷಿ. ಅವ್ರು ತೋರಿಸೋಂಥ ಪ್ರೀತಿಗೋಸ್ಕರ ನಾವು ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ಬೇಕು ಅನ್ನೋದು ಒಂದು ಖುಷಿ ನನಗೂ. ನಿಮ್ಮ ಕನಸಿನ ಮಾಲೂರು ಏನಾಗಬೇಕು ಸರ್? ಮಾಲೂರು ಬೆಂಗಳೂರಿಗೂ ಹತ್ತಿರಗಿರೋಂಥ ತಾಲೂಕು, ಮಾದರಿ ತಾಲೂಕಾಗಿ ಮಾಡಬೇಕು. ಎಲ್ಲ MLAಗಳಿಗೂ ಮಾದರಿಯಾಗಿ ಮಾಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ, ಆಯಿತಾ? ಅದರಲ್ಲಿ ನಾವು ಇವತ್ತು ಬೆಂಗಳೂರಲ್ಲಿ ನಂಬರ್ 1 ಕಾರ್ಪೊರೇಟರ್ ಅಂತ ನಮ್ಮ ಮನೆ ಶ್ರೀಮತಿಯವರು ಶ್ವೇತಾ ವಿಜಯ್ ಕುಮಾರ್ ಅವರು ಅಂತ ಅವಾರ್ಡ್ 2 ಸರಿ ಕೊಟ್ಟಿದ್ದಾರೆ. ಆ ರೀತಿ ಬೆಂಗಳೂರಲ್ಲಿ 224 ಕ್ಷೇತ್ರದಲ್ಲಿ ಕೂಡ ನಂಬರ್ 1 ಮಾಲೂರು ತಾಲೂಕು ಅಂತ ಮಾಡಬೇಕು. ಅದು ನಮ್ಮ ಗುರಿ. ಜೊತೆಯಲ್ಲಿ ಮಾಲೂರು ತಾಲೂಕಲ್ಲಿ ಇವತ್ತು ಉದ್ಯೋಗದ ಕೊರತೆ, ಯುವಕರಿಗೆ ಇವತ್ತು ಎಷ್ಟೋ ಜನ ಓದ್ಕೊಂಡಿದ್ದಾರೆ, ಕೆಲಸಗಳು ಸಿಗಲ್ಲ. ಎಷ್ಟು ಜನ ನಮಗೆ ಕೇಳ್ತಾರೆ ಅಂದರೆ, ಅಣ್ಣ ನಮ್ಮ ಮಕ್ಳಿಗೆ ಒಂದು ಕೆಲಸ ಕೊಡ್ರಿ, ಓದ್ಕೊಂಡು ಮನೆಯಲ್ಲಿದ್ದಾರೆ, ಕೆಲಸ ಸಿಗ್ತಾ ಇಲ್ಲ ಅಂತ ಎಷ್ಟೋ ಜನ ನಮ್ಮನ್ನು ಕೇಳ್ತಾರೆ. ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ. ನಾವು ಹೆಂಗೆ ಕೊಡ್ಸೋದು? ನಮ್ಮದೇ ಯಾವುದೋ ಕಂಪ್ನಿ ಇದ್ದಿದ್ರೆ ಕೊಡಿಸ್ಬೋದು. ಆದರೆ ಯಾರಿಗೋ ಒಂದು ನಮ್ಗೆ ಪರಿಚಯ ಇರೋಂಥವ್ರಿಗೆ ಯಾರಿಗೋ ಕೆಲವ್ರಿಗೆ ಹೇಳಿ ಮಾಡಿಸ್ತೀವಿ. ಈಗ ಫ್ರೆಶರ್ಸ್ಗೂ ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ ಅಂಥ ಒಂದು ಪರಿಸ್ಥಿತಿಗಳಿದೆ. ಇವತ್ತು ಮಾಲೂರಲ್ಲಿರೋಂಥ ಇಂಡಸ್ಟ್ರಿಯಲ್ ಕಂಪ್ನಿಗಳು ಅವರೆಲ್ಲ ಇಷ್ಟೊಂದು ಜನ ಇದ್ದಾರೆ. ಅಂಥವನ್ನೆಲ್ಲ ಕರೆಸಿ ನಮ್ಮ ತಾಲೂಕವ್ರಿಗೆ ಅಟ್ಲೀಸ್ಟ್ ಲೋಕಲ್ ಸ್ಥಳೀಯರು ಫಸ್ಟು ಕೆಲಸ ಕೊಡಬೇಕಲ್ಲ. ಸ್ಥಳೀಯರು ಕೆಲಸ ಕೊಡದಿರೋ ಹೊರ ರಾಜ್ಯದವರೆಲ್ಲ ಬಂದು ಮಾಲೂರಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ತಾಲೂಕಿನಲ್ಲಿರೋಂಥ ಇವರು ಬೇರೆ ಬೇರೆ ಕಡೆ ಹೋಗ್ತಾರೆ, ಯಾವುದೋ ಸಣ್ಣ ಪುಟ್ಟ ಕೆಲಸಗಳಿಗೆ ಹೋಗ್ತಾರೆ, ಓದ್ಕೊಂಡು ಮನೆಯಲ್ಲಿದ್ದಾರೆ, ಕೆಲಸಗಳು ಸಿಗ್ದಿರ ಎಷ್ಟೋ ಪಾಪ. ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ತುಂಬ ಬಡವರು ಇರೋಂಥ ಜಿಲ್ಲೆ ಅದು. ಆದರೆ ಇಡೀ ರಾಜ್ಯಕ್ಕೆ ತರಕಾರಿ ಕೊಡೋಂಥ ಜಿಲ್ಲೆ. ಆದರೆ ರೈತರು ತುಂಬ ಕಷ್ಟಪಟ್ಟು ದುಡಿಯೋಂಥ ರೈತರು ಇರೋದು. ಅಂಥ ಮಕ್ಕಳಿಗೆ ಕೆಲಸ ಸಿಗಲಿಲ್ಲ ಅಂದರೆ ಅವ್ರು ಓದಿಸಿ ಏನು ಪ್ರಯತ್ನ? ಅದು ಸರ್ ನಾವು ನ್ಯಾಯಾಲಯದ ತೀರ್ಪನ್ನು ಗೌರವಿಸೋಣ, ಅದು ಏನು ಬೇಕಾರಾಗಲಿ. ಆದರೂ ನೀವೊಬ್ಬ ಮತದಾರ ಆಗಿ ಶಾಸಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್, ಇವತ್ತು ನಾವು ಕೋರ್ಟ್ಗೆ ಹೋಗಿಲ್ಲ, ಕೋರ್ಟ್ಗೆ ಹೋಗಿದ್ದಾರೆ. ಇವತ್ತು ಕೋರ್ಟಲ್ಲಿ ಏನು ತೀರ್ಮಾನ ಬರುತ್ತೋ ಅದಾಗುತ್ತೆ. ಅಲ್ಲಿ ಏನು ಸತ್ಯಾಂಶಗಳಿದೆ ಅದು ಆಚೆ ಬಂದೇ ಬರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಏನೇ ಒಂದು ಒಳ್ಳೇದಾದ್ರೂ ಆಗುತ್ತೆ. ನಾವು ಹೇಳೋದೇನೆಂದರೆ, 2ನೇ ಸರಿ ಆದರೂ ಜನ ತಮ್ಗೆ ಆಶೀರ್ವಾದ ಮಾಡೋರೆ. 200 ಓಟಲ್ಲೋ 300 ಓಟಲ್ಲೋ ಅದೃಷ್ಟಲ್ಲೋ ಹೆಂಗೋ ಗೆದ್ದಿದ್ದೀರಾ. ಅಟ್ಲೀಸ್ಟ್ ಗೆದ್ದ ಮೇಲೆ ಆದರೂ ನಮ್ಗೆ ಇಷ್ಟು ದಿವಸದಿಂದ ಸರ್ಕಾರ ಇಲ್ಲ ಅದಿದು ಅಂತ ಇದ್ರು. ಇವತ್ತು ಸರ್ಕಾರ ಇದೆ, ನಿಮ್ಮದೇ ಸರ್ಕಾರ ಎಲ್ಲ ಇದೆ. ಅಟ್ಲೀಸ್ಟ್ ತಾಲೂಕಲ್ಲಿರೋಂಥ ಅಭಿವೃದ್ಧಿಗಳ ಬಗ್ಗೆ ಏನೆಲ್ಲ ತೊಂದರೆಗಳಿದೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ವಾ? ಇವತ್ತು ಆ ರಸ್ತೆಗಳಲ್ಲಿ ಸ್ವಂತ ಸರ್ಕಾರ ದುಡ್ಡು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ. ಮಾಲೂರು ತಾಲೂಕಲ್ಲಿರೋಂಥ ಕ್ರಷರ್ಗಳು ಅವ್ರಿಗೆ ಒಂದು ಫೋನ್ ಮಾಡ್ಬಿಟ್ಟೆ 10 ಲೋಡು ಜಲ್ಲಿ ಕಳಿಸ್ರಿ ಅಂದರೆ ಕಳಿಸ್ತಾರೆ. ಅವ್ರದ್ದೇ ಕ್ರಷರ್ಗಳಿದೆ, ಅವ್ರದ್ದೇ ದಿನಕ್ಕೆ 100 ವೆಹಿಕಲ್ಗಳು ಓಡಾಡುತ್ತೆ. 10 ವೆಹಿಕಲ್ ಒಂದೊಂದು 10 ಲೋಡ್ ಎತ್ಕೊಂಡ್ಬಂದು ಹಾಕ್ರಿ ಅಂತಂದರೆ ಅಟ್ಲೀಸ್ಟ್ ಟೆಂಪ್ರರಿಗೆ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಅಷ್ಟೇ, ಜನರು ಜೀವ ಉಳ್ಸೋಕ್ಕೋಸ್ಕರ ಆ ಟೆಂಪ್ರರಿ ರಸ್ತೆಗಳನ್ನ ಲೆವೆಲ್ ಮಾಡಿಕೊಟ್ರೆ ಆರಾಮಾಗಿ ಓಡಾಡ್ಕೊತಾರೆ. ಇವತ್ತು 3 ಅಡಿ 4 ಅಡಿ ರಸ್ತೆಗಳು, 3 ಅಡಿ 4 ಅಡಿನಲ್ಲಿ ಹೆಂಗೆ ಓಡಾಡ್ತಾರೆ, ಹೆಂಗೆ ಹೋಗ್ತಾರೆ? ಹಾಗಾಗಿ ಅದಕ್ಕೋಸ್ಕರ ನಿಮ್ಗೆ ಆ ಒಂದು ಅಧಿಕಾರ ಇರೋದ್ರಿಂದ ನಮ್ಮ ಕೈಯಲ್ಲಿ ನಮ್ಮ ತೃಪ್ತಿಗಾದರೂ ಜನರಿಗೋಸ್ಕರ ಒಳ್ಳೇದಕ್ಕಾಗಲಿ ನಾವು ಕೆಲಸ ಮಾಡಬೇಕು. ಹಾಗಾಗಿ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಖುಷಿ ವಿಚಾರ ಅಂದರೆ ಅಧಿಕಾರ ಇರಲಿ ಇರದೇ ಇರಲಿ ಜನರ ಜೊತೆ ಇದ್ದೀರಾ, ಒಳ್ಳೆಯದಾಗಲಿ. ನೀವು ಡಿಸೈಡ್ ಮಾಡಿ, ಕೋರ್ಟ್ನ ತೀರ್ಪನ್ನ ಗೌರವಿಸೋಣ, ಅದೇನು ಬೇಕಾರಾಗಿರಲಿ. ಆದರೆ ಅಂತಿಮ ತೀರ್ಪು ಮತದಾರರದು. 28ಕ್ಕೆ ಬದಲಾವಣೆಯನ್ನು ಬಯಸ್ತೀರಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.